ಅಧಿಕಾರಿಗಳ ಸಂಘಕ್ಕೆ, ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ, ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ We want justice, we want justice, we want justice. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ, ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ. ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ನಿರ್ದೇಶನದಂತೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿ ತಾಲೂಕಿನಲ್ಲಿ ಈ ಮುಷ್ಕರವನ್ನು 2ನೇ ಅವಧಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲೇನಿಲ್ಲ, ಮಾನ್ಯ ಸಚಿವರಿಗೆ ನಾವು ಹೇಳ್ತಕ್ಕಂಥದ್ದು ಅಷ್ಟೇ, ಈಗಾಗಲೇ ತಮ್ಮ 4 ತಿಂಗಳಿಂದ ನಾವು ಗಡುವು ಕೊಟ್ಟಿದ್ದೀವಿ. ಆದರೆ ಯಾವ ಒಂದು ಅವಧಿಯಲ್ಲಿ ನಮಗೆ ಇಲ್ಲಿವರೆಗೆ ಯಾವುದೇ ಬೇಡಿಕೆನ ಈಡೇರಿಸಿಲ್ಲ. ವಿಶೇಷವಾಗಿ ನಾವೇನು ಸರ್ಕಾರ ನಾಚಿಕೆ ಬರೋಂಥ ವಿಷಯ ಅದ, ಇದು ನಮಗಾಗಿ ನಾವು ಸ್ಯಾಲರಿ ವೇತನ ಏನು ಕೇಳ್ತಾ ಇಲ್ಲ. ಕೇವಲ ಒಂದು ಡಿಸಿಪ್ಲಿನ್ ಇರಲಿ. ಇಲಾಖೆ ಕಂದಾಯ ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಅದ, ಮದರ್ ಹಿಸಾಬದಾಗ ಅದು ಡಿಸಿಪ್ಲಿನ್ ಆಗಿ ನಮಗೊಂದು ಕಚೇರಿ ಒದಗಿಸಿ ಸಂಬಂಧಪಟ್ಟಂತ ಸೌಲಭ್ಯಗಳನ್ನು ಕೊಡ್ಲಿ ಅಂತಕ್ಕಂಥ ಮೊದಲನೇ ಬೇಡಿಕೆ ಅದ. 2ನೇದಾಗಿ ನಾವು ಇಡೀ ಸರ್ಕಾರದ ಪ್ರತಿಯೊಂದು ಯೋಜನೆ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸೊ ಯಾವುದೇ ಯೋಜನೆ ಬಂದ್ರು ಸಹಿತ ಆ ಯೋಜನೆಗೆ ತಗಲ್ತಕ್ಕಂಥ ಖರ್ಚು ಸರ್ಕಾರ ಕೊಡ್ಲಿ ಎಂಬುದು ನಮಗೆ ಅಷ್ಟೇ. ಅದು ಒಂದು. 3ನೇದಾಗಿ ಈ ಸೇವಾ ಒಂದು ಸೌಲಭ್ಯಗಳು ನಮಗೆ ಏನದಾವ, ನಾವು ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನ ಸಕಾಲದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆ ಸಕಾಲದ ಕೆಲಸಗಳನ್ನ ಯಾವ ರೀತಿ ನಾವು ಪಬ್ಲಿಕ್ ಸೇವೆ ಇನ್ ಟೈಮ್ದಾಗ ಮಾಡ್ಕೊಡ್ತೀವಿ, ಅಷ್ಟೇ ರೀತಿಯಲ್ಲಿ ನಮ್ದು ಕೂಡ ಏನು ಡಿ ಇದ, PP ಇದ, ಟೈಮ್ ಅದ, ಇನ್ಕ್ರಿಮೆಂಟ್ಗಳದಾವ, ಅವೆಲ್ಲನೂ ಕೂಡ ಸಕಾಲದಲ್ಲಿ ನಮಗೆ ಕೊಡ್ಲಿ ಅಂತಕ್ಕಂಥ ನಮ್ಮದೊಂದು ಬೇಡಿಕೆ ಅದ. ಮತ್ತೆ ಇನ್ನೊಂದು ಏನು ಗುಲಾಮಗಿರಿ ಪದ್ಧತಿ ಇದೆ ಈ ಒಂದು ಇದರಲ್ಲಿ, ನಮಗೆ ಸುಮಾರು ವರ್ಷಗಳಿಂದ, ಸುಮಾರು 70 ವರ್ಷ ನೋಡ್ತಾ ಇದ್ದೀವಿ. ಈ ಒಂದು ಕಂದಾಯ ಇಲಾಖೆ ಎಷ್ಟೊಂದು ಜವಾಬ್ದಾರಿ ಇಲಾಖೆ ಇದ್ರು ಸಹಿತ ನಮಗೇನಪ್ಪ ಅಂದ್ರೆ ಒಂದು ಮನುಷ್ಯ ಮಾಡೋಕೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಕೊಡ್ರಿ. ಒಂದು 10 ಮಂದಿ ಮಾಡಕ್ಕೆ ಒಂದು ಮನುಷ್ಯ ಕೊಟ್ಟು 8 ಜನ ಕೆಲಸ ಬೇಕು ಅಂದ್ರೆ ಅಂತ ಕೆಲಸ ನಮ್ಮ ಕೈಲಿ ಆಗಲ್ಲ ಇವಾಗ. ಅದಕ್ಕೆ ಸರ್ಕಾರ ನಮಗೆ ಯಾವುದೇ ರೀತಿಯ ಒಂದು ಸ್ಪೆಷಾಲಿಟಿ ಇಲ್ಲಲ್ಲ, ಆ ಸ್ಪೆಷಾಲಿಟಿ ಕೊಟ್ಟು ನಮಗೊಂದು ಗುಲಾಮಗಿರಿ ಪದ್ಧತಿಯಿಂದ ಹೊರ ತಂದು ಯಾವುದೇ ಒತ್ತಡ ಹಾಕ್ಲಾದ. ಯಾಕ ಮಾನ್ಯ ಶಾಸಕರು ಮಾತಾಡಿದ್ರು ನಮಗೆ ನೋಡಿದವನು, ಸುಮಾರು ಈ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕಂದಾಯ ಇಲಾಖೆಯಲ್ಲಿ 80% ಅನುಕಂಪ ಆಧಾರಿತ ನೌಕರಿಗಳದಾವ. 80% ಕೆಲಸ ಒತ್ತಡ ಹಾಕಿ ನಮ್ಮದೇ ಆಗದ ಒಂದು 2 ವರ್ಷದ ನೋಡ್ರಿ ಸುಮಾರು ಒಂದು 50 ಜನರು VA ಡೆತ್ ಆಗಿದ್ದೇವೆ ನಾವು 2 ವರ್ಷ. ಅದು 40 ಏಜ್ ಒಳಗಡೆ ಏನು ಮುದುಕಾಗಿ ಅದು ಇರುತ್ತಿಲ್ಲ, ಎಲ್ಲ ಯಂಗ್ಸ್ಟರ್. ಯಾಕ ಖಾಲಿ ಒತ್ತಡ. ಸೊ ಅದಕ್ಕೆ ಈ ಒತ್ತಡ ನಾವು ನಿರ್ಮೂಲನೆ ಮಾಡಬೇಕು, ಈ ಗುಲಾಮಗಿರಿ ಪದ್ಧತಿ ನಿರ್ವಹಿಸಬೇಕು. ಮತ್ತು ಸರ್ಕಾರ ಪ್ರತಿಯೊಂದು ಏನು ಜನರಿಗೆ ಮುಟ್ಸೋಕೆ ಯಾವ ಖರ್ಚು ಬರ್ತದೆ ಖರ್ಚು ಸರ್ಕಾರ ಕೊಡ್ಬೇಕು. ಅಲ್ಲಿವರೆಗೆ ಏನಪ್ಪಾ ಅಂದ್ರೆ ಸರ್ಕಾರ ಕೊಡ್ತಂದ್ರೆ ನಾವು ಮುಂದಿನ ಕೆಲಸಗಳು ಮಾಡ್ತೀವಿ. ಬಟ್ ನೀವು ಮುಸ್ಕರ ಬಿಡ್ರಿ ಅದು ಬಿಡೋದು ನಾವು ಬಿಡೋದು ಸಾಧ್ಯ ಇಲ್ಲ. ಅದು ತಾವು ಕೊಡತಕ್ಕ ಏನಪ್ಪಾ ಅಂದ್ರೆ ಅನಿರ್ದಿಷ್ಟ ಮುಸ್ಕರವನ್ನ ಮುಂದುವರಿಸ್ತೇವೆ ಅಂತ ಮಾನ್ಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊತಾ ಇದ್ದೇನೆ. ನನ್ನ ಹೆಸರು ಬಬ್ಬುರನ್ ಮೇಡಮ್ಗೆ, ಜಿಲ್ಲಾಧ್ಯಕ್ಷರು ಗ್ರಾಮಾಡಳಿತ ಸಂಘ ಬೀದರ್. ಕೇಂದ್ರ ಸಂಘ ಬೆಂಗಳೂರವರ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ನಾವು ಇವಾಗ 2ನೇ ಹಂತದ ಅನಿರ್ದಿಷ್ಟ ಅವಧಿ ಏನಂತಾರ ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಮೊದಲನೇ ಹಂತದಲ್ಲಿ ನಾವು ಮುಷ್ಕರವನ್ನು ಕೈಗೊಂಡಾಗ ನಮ್ಮ ಸರ್ಕಾರ ಎಲ್ಲಾ ನಮ್ದು ಬೇಡಿಕೆಗಳನ್ನು ಈಡೇರಿಸ್ತೇವೆ ಎಂದು ನಮಗ ಕೇವಲ ಮಾತಿನಲ್ಲೇ ಹೇಳಿದ್ದಾರೆ. ಯಾವುದೇ ನಮಗ ಅದು ಅಳವಡಿಸಿಲ್ಲ. ನಾವು ಗ್ರಾಮದಲ್ಲಿ ಬಹಳ ಸಮಸ್ಯೆ ಆಗುತ್ತಿದೆ. ಗ್ರಾಮದಲ್ಲಿ ಹೋದೇವಂದ್ರ ಅಲ್ಲಿ ಕೂಡ್ಲಕ್ ಜಾಗ ಇಲ್ಲ ನಮಗ. ಅಲ್ಲಿ ನಮ್ಮಲ್ಲಿ ಪೂರ ಎಲ್ಲ ಕೆಲಸ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ಯರ್ನಳ್ಳಿ ವಿಲೇಜ್ ಅದ, ಜನವಾಡ ಸರ್ಕಲ್ ಬರ್ತದ. ಅಲ್ಲಿ ಯರ್ನಳ್ಳಿ P ಮತ್ತೆ ಯರ್ನಳ್ಳಿ D ಅಂತ 2 ವಿಲೇಜ್ ಅವ ನಮ್ಮಲ್ಲಿ. ಯರ್ನಳ್ಳಿ P ಅಂದ್ರ ಪೈಲ್ವಾನು, D ಅಂದ್ರೆ ದೇಶಬೇಕು. ನಾ ಪೈಲ್ವಾನದಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡಿದಾಗ D ದವ್ರು ಏನಂತಾರ, ಯಾಕೋ ಮೇಡಮ್ ಅಲ್ಲೇ ಕೂಡ್ತಾರ, ಅದೇ ಕಟ್ಟಿ ಮಾಡಿ ಕೊಡ್ತಾರ, P ದವ್ರಿಗೆ ಹೆಲ್ಪ್ ಮಾಡ್ತಾರ, ಇಂತ ಧೋರಣೆ ಅವ್ರ ಬಳಿ ಹುಟ್ಟಿಂದ ಇರ್ತದ. ಮತ್ತೀಗ D ದಾಗ ಕೆಲಸ ಮಾಡ್ದೇವ ಅಂದ್ರ ಅದು ಒಂಥರ D ದಾಗ ಯಾಕೋ D ವಿಲೇಜ್ ಗೆ ನಡೆದಾರ ಅಂತ ಅಲ್ಲೇ ಕೂಡತಾರ ಅಂತ ಇರ್ತದೆ. ಯಾಕಂದ್ರೆ ನಮ್ಗೊಂದ್ ಸರ್ಕಾರಲಿ ನಮ್ಗ್ ಕೂಡ್ಲಕ್ ಒಂದು ಆಫೀಸ್ ಮಾಡಿದ್ರ ಅಂದ್ರ ಅಲ್ಲಿ ಆಫೀಸ್ ನಾಗಲೇ ಕೂಡ್ತೀವಿ ನಾವು. ಸರ್ಕಾರದ ಆಫೀಸ್ನಾಗ ಕುಂತ್ ಜನಗಳದೆಲ್ಲ ಕೆಲಸ ಮಾಡ್ಕೊಡ್ತೀವಿ. ನಮಗೊಂದ್ ಕೂಡಕ್ ಒಂದ್ ಚೇರ್ ಇಲ್ಲ, ಸರ್ಕಾರ ಜಾಬ್ ಚಾರ್ಟ್ ಇಲ್ಲ ನಮಗ. ಯಾವ್ದನ್ನೂ ಕೆಲಸ ಬಂದ್ರ ಫಸ್ಟ್ BA ಗೆ ಕೊಟ್ಬಿಡ್ತಾರ ಅದು. ಮತ್ ನಮ್ದು
ಮತ್ತ ಅದಕ್ಕೆ ಟೈಮ್ ಕೊಡಲ್ಲ. ಇವತ್ ಕೆಲಸ ಕೊಟ್ರು ಅಂದ್ರ ನಾಳೆ ಪ್ರೋಗ್ರೆಸ್ ಕೇಳ್ತಾರ. ಪ್ರೋಗ್ರೆಸ್ ಆಗ್ಲಿಲ್ಲ ಅಂದ್ರ ನಮ್ಗ ಮಾನಸಿಕವಾಗಿ ಟಾರ್ಚರ್ ಕೊಡ್ತಾರ. ನಮ್ಮಂದ್ ಮತ್ತ ಕಂದಾಯ ನಿರೀಕ್ಷಕರು ಇರ್ತಾರ, ಎಲ್ಲರೂ ಇರ್ತಾರ. ಬಟ್ ಯಾರು ಕೆಲಸ ಮಾಡೋರಿಲ್ಲ. ಕೆಲಸ ಮಾಡೋರು ನಾವೇ. ಓನ್ಲಿ ಪ್ರೋಗ್ರೆಸ್ ರಿಪೋರ್ಟ್ ಕೇಳೋರು ಅಷ್ಟೇ ಅವ್ರು ಇರ್ತಾರ. ಆಮೇಲೆ ನಮಗ ಮೊಬೈಲ್ ನಲ್ಲಿ 21 ಆಪ್ ಗಳು ವರ್ಕ್ ಮಾಡ್ತೀವಿ. ಸಂಯೋಜನೆ ಆಪ್, ಇ ಆಫೀಸು, ಆಧಾರ್ ಸೀಡು, ಲ್ಯಾಂಡ್ ಬೀಟು, ಬಗರ್ ಹುಕುಮು, ಹಕ್ಕು ಪತ್ರ, 1 to 5, ಪೌತಿ ಆಂದೋಲನ, ಸಂರಕ್ಷಣೆ, ಇದು ಸಿ ವಿಜಿಲ್ ಆಪ್, ನವೋದಯ, ಗರುಡ, ಭೂಮಿ, ಎಲೆಕ್ಟ್ 1, ವೋಟರ್ ಹೆಲ್ಪ್ ಲೈನ್, ಬೆಳೆ ಸಮೀಕ್ಷೆ ಅನುಮೋದನೆ ವೆಬ್ ಆಪ್, PM ಕಿಸಾನ್ ವೆಬ್ ಆಪ್, ಕೃಷಿ ಗಣತಿ, ನೀರಾವರಿ ಗಣತಿ, ದಿಶಾಂಕ್, ಇವೆಲ್ಲ ನಾವು ಕೆಲಸ ಮಾಡ್ತೀವಿ. 21 ಆಪ್ಗಳು ನಾವು ಕೆಲಸ ಮಾಡೋದ್ರಾಗ ಯಾವುದೇ ನಮ್ದು ಮೊಬೈಲ್ ವರ್ಕ್ ಆಗ್ತಾ ಇಲ್ಲ. ನಮ್ದು ಒಳ್ಳೆ ಮೊಬೈಲ್ ಕೊಡ್ಬೇಕು ಸರ್ಕಾರ. ನಮಗ ಒಳ್ಳೆ ಲ್ಯಾಪ್ಟಾಪ್ ಕೊಡ್ಬೇಕು ಸರ್ಕಾರ. ನಮಗ ಅವಾಗ ಲ್ಯಾಪ್ಟಾಪ್ ಕೊಡ್ತೇವೆ, ಎಲ್ಲ ಕೊಡ್ತೇವೆ ಅಂತ ಹೇಳಿ ಓನ್ಲಿ ನಮ್ ಬೇಡಿಕೆ ಈಡೇರಿಸ್ತೇವೆ ಅಂದಾರ. ಬಟ್ ನಮ್ದು ಯಾವ್ದು ಬೇಡಿಕೆ ಈಡೇರಿಸಿಲ್ಲ. ಮುಂದೆ ನಮ್ದು ಎಲ್ಲಾ ಬೇಡಿಕೆ ಈಡೇರಿಸಿಸ್ತಾನ ನಾವು ಇದೇ ಅನಿರ್ದಿಷ್ಟ ಅವಧಿ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ಪೂರ ಇಲ್ಲೇ ಕೊಡ್ತೀವಿ, ಮುಷ್ಕರ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ನಾನು ಯಾಸ್ಮಿನ್ ಗ್ರಾಮ ಆಡಳಿತ ಅಧಿಕಾರಿ ಎನ್ನಳ್ಳಿ.